Hello everyone, welcome back to another video. Today I'm in Lakkundi. I just wanted to explore the temples of Lakkundi. That's why I have come here to explore the temples of Lakkundi. This place is known for its ancient temples. The Lakkundi has a very significant place in the history of India and in the history of Karnataka as well as. And this is a very beautiful place, and here you will find lots of temples, ancient temples, and you will find here uh, temples which were built during 11th century and 12th century. ಇದು ಲಕ್ಕುಂಡಿಲಿ ಇರುವಂತಹ ಒಂದು ಮ್ಯೂಸಿಯಮು. ನೀವು ಲಕ್ಕುಂಡಿಲಿ ಇರುವಂತಹ ದೇವಸ್ಥಾನಗಳನ್ನು ನೋಡಬೇಕು ಅಂತಂದರೆ ಈ ಒಂದು ಮ್ಯೂಸಿಯಂಗೆ ಬಂದು 25 ರೂಪಾಯಿನ ನೀವು ಕೊಟ್ಟು ಒಂದು ಟಿಕೆಟನ್ನು ತಗೋಬೇಕು. ಅಂದರೆ ಮಾತ್ರ ನಿಮಗೆ ಎಲ್ಲ ದೇವಸ್ಥಾನಗಳಿಗೆ ಎಂಟ್ರಿ ಇರುತ್ತೆ, ಫ್ರೀಯಾಗಿ ನಿಮಗೆ ಎಂಟ್ರಿ ಇರುತ್ತೆ. ಇಲ್ಲಾಂದರೆ ನಿಮಗೆ ಎಂಟ್ರಿ ಯು ವಿಲ್ ನಾಟ್ ಬಿ ಅಲೌಡ್, ಎಂಟ್ರಿ ನಿಮಗೆ ಇರಲ್ಲ ದೇವಸ್ಥಾನದ ಒಳಗಡೆ. ಲಕ್ಕುಂಡಿಲಿ ಇರ್ತಕ್ಕಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ನಾವು ಜೈನ್ ಬಸ್ತಿ ಅಂತ ಹೇಳಿ ಈ ಒಂದು ದೇವಸ್ಥಾನವನ್ನು ನಾವು ಕರಿತೀವಿ. ಈಗ ನಾವು ಈ ಒಂದು ಜೈನ್ ಬಸ್ತಿ ದೇವಸ್ಥಾನಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಕಾಣುವಂತಹ ಈ ಎಲ್ಲ ಕಂಬಗಳನ್ನು ಬಳಪದ ಕಲ್ಲು, ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಸೋಪ್ ಸ್ಟೋನ್ ಅಂತ ಕರಿತೀವಿ. ಈ ಸೋಪ್ ಸ್ಟೋನ್ ಕಲ್ಲಿನಿಂದ ಈ ಒಂದು ಪಿಲ್ಲರ್ಸ್ಗಳನ್ನು, ಈ ಒಂದು ಸೋಪ್ ಸ್ಟೋನಲ್ಲಿ ಈ ಒಂದು ಪಿಲ್ಲರ್ಸ್ಗಳನ್ನು ಕೆತ್ತಲಾಗಿದೆ. ಈ ಸೋಪ್ ಸ್ಟೋನ್ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಆ ಒಂದು ಏನು ಈ ಪಿಲ್ಲರ್ ಕಾಣ್ತಾ ಇದೆಯಲ್ಲ, ಸ್ವಲ್ಪ ಅದಕ್ಕೆ ಗ್ಲಾಸಿ ಫಿನಿಶ್ ಬಂದಿದೆ. ಸ್ವಲ್ಪ ಗ್ಲಾಸಿ ಫಿನಿಶ್ ಮತ್ತು ಮ್ಯಾಟ್ ಫಿನಿಶ್ ಇರುತ್ತೆ, ಮುಟ್ಟೋದಕ್ಕೆ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಹೀಗಾಗಿ ಇದಕ್ಕೆ ಸೋಪ್ ಸ್ಟೋನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಇದಕ್ಕೆ ಬಳಪದ ಕಲ್ಲು ಅಂತ ಹೇಳಿ ಕರೀತಾರೆ. This is one of the most prominent Jain temple in Lakkundi. As you can see here, I am just walking around this temple. See how it looks from the outside. ಈಗ ನೀವೇನು ವಿಗ್ರಹ ನೋಡ್ತಾ ಇದ್ದೀರಿ, ಮೊದಲು ಗರ್ಭಗೃಹದಲ್ಲಿ ಇದೇ ಒಂದು ವಿಗ್ರಹ ಗರ್ಭಗೃಹದಲ್ಲಿ ಇತ್ತು ಅಂತ ಹೇಳಾಗುತ್ತೆ. ಇದನ್ನು ಗರ್ಭಗೃಹದಿಂದ ತೆಗೆದು ಹೊರಗೆ ಇಟ್ಟಿದ್ದಾರೆ. ಯಾಕಂತಂದರೆ ಈ ಒಂದು ವಿಗ್ರಹ ಏನಿದೆ ಇದು ಇದರ ತಲೆಯ ಭಾಗ ಮತ್ತು ಮೊಣಕಲ್ಲಿನ ಭಾಗ ಸಂಪೂರ್ಣವಾಗಿ ನಾಶ ಆಗಿದೆ. ಸೊ ಹೀಗಾಗಿ ಇದನ್ನು ಗರ್ಭಗೃಹದಿಂದ ಹೊರಗೆ ತೆಗೆದು ಇಲ್ಲಿ ಹೊರಗೆ ಇಟ್ಟಿದ್ದಾರೆ. ಈಗ ನಾನು ವಿಸಿಟ್ ಮಾಡಿರೋದು ಇದೇ ಫಸ್ಟ್ ದೇವಸ್ಥಾನ. ಸೊ ಇನ್ನೂ ಹಲವಾರು ಒಂದು 4-5 ದೇವಸ್ಥಾನಗಳನ್ನು ನೋಡಬೇಕು ಅಂತ ಹೇಳಿ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವನ್ ಐ ಆಲ್ಸೋ ಡೋಂಟ್ ನೋ ದ್ಯಾಟ್. This is the another temple located in Lakkundi. I just came from Jain Basti. Now I have come to see this temple. Now I am at Kashi Vishweshwara temple. This temple is also one of the prominent temple in Lakkundi. As you can see, this temple, this is the biggest temple compared to that this temple. Compared to this temple, this is the biggest temple, as you can see here. ಚೋಳರ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ನಾಶಪಡಿಸಲಾಯಿತು ಅಂತ ಹೇಳ್ತಾರೆ. ಚೋಳರ ನಂತರ ಅಧಿಕಾರಕ್ಕೆ ಬಂದಂತಹ ಹೊಯ್ಸಳರ ರಾಜರಲ್ಲಿ ಎರಡನೇ ಬಲ್ಲಾಳನ ಕಾಲದಲ್ಲಿ ಈ ಒಂದು ದೇವಸ್ಥಾನದ ಪುನರುಜ್ಜೀವನ ಕಾರ್ಯ ಮತ್ತೆ ಪ್ರಾರಂಭ ಮಾಡಲಾಯಿತು ಅಂತ ಹೇಳ್ತಾರೆ. ಇಟ್ ಈಸ್ ಬಿಲೀವ್ಡ್. ಲೆಟ್ಸ್ ಗೋ ಇನ್ಸೈಡ್ ದಿಸ್ ಟೆಂಪಲ್. Now I am going inside this temple. ಈ ಕಂಬಗಳು ಕೂಡ ಬಳಪದ ಕಲ್ಲಿನಿಂದ ಕೆತ್ತಿರ್ತಕ್ಕಂತಹ ಕಂಬಗಳು. ಇಲ್ಲಿ ನಮಗೆ ಸಾಕಷ್ಟು
ಈ ಕಂಬದಲ್ಲಿ ಏನು ಕೆಲಸವನ್ನು ಮಾಡಿದ್ದಾರೆ, ಅಲಂಕಾರವನ್ನು ನೀವು ನೋಡಬಹುದು. ದಿಸ್ ಈಸ್ ದಿ ಹೊಯ್ಸಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. This is the Manikeshwara temple. I have just reached to Manikeshwara temple now. This is the view of Manikeshwara temple. ಈಗ ನಾನು ಈ ಒಂದು ಮಾಣಿಕೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿದ್ದೀನಿ. ಈಗ ನೀವು ಮಾಣಿಕೇಶ್ವರ ದೇವಸ್ಥಾನ ಯಾವ ರೀತಿಯಾಗಿ ಕಾಣ್ತಾ ಇದೆ ಹೊರಗಡೆಯಿಂದ ಅಂತ ನೋಡ್ತಾ ಇದ್ದೀರಾ. ಈಗ ಇನ್ನೂ ನಾನು ಒಳಗಡೆ ಹೋಗಿಲ್ಲ, ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇದು ಇಲ್ಲಿದೆ ನೋಡಿ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಐ ಆಮ್ ಗೋಯಿಂಗ್ ಇನ್ಸೈಡ್ ದಿಸ್ ಟೆಂಪಲ್. In front of this Manikeshwara temple, you can see there is a beautiful well is there, as you can see. This well is also called Pushkarani or Kalyani in Kannada. So beautiful. Nobody is there to see this temple now. I am the only one person to see this temple. The water of this well is not that much clear. It is quite dirty. It's a brilliant example for wonderful architecture of that time. Very nice, very beautiful. The surrounding of this temple is also so greenery, and as you can see, a beautiful lawn is here. It pleases your eyes. One thing we should all appreciate that no one should enter the water. What they have made sure is that they have put up the iron fencing, or we can say iron railing surrounding of this well, so that no one can enter this water, no one can get into this water. As we can see, it is like a kind of safety measurement they have taken, so that people will also be very safe when they come to see this kind of places.